ನಮಸ್ತೆ ಬಂಧುಗಳೇ, ಗೋವಿಂದ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆರೋಗ್ಯಕರವಾದ ತುಂಬಾ ರುಚಿಯಾದ ಹೊಸ ವಿಧಾನದಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗುವಂಥ ಸಾಮಗ್ರಿಯನ್ನು ಸೇರಿಸಿ ಮಾಡಿರುವಂಥ ಈ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸು, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬಹುದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬಹುದು. ಇದಕ್ಕೆ ಚಟ್ನಿ ಪಲ್ಯ ಏನು ಬೇಕು ಅಂತಿಲ್ಲ ಬಂಧುಗಳೇ, ಹಾಗೆ ಕೂಡ ನಾವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆರಾಮಾಗಿದೆ ಲಂಚ್ ಬಾಕ್ಸಿಗೆ ತಗೊಂಡು ಹೋಗ್ಬೋದು ಬಂಧುಗಳೇ. ಅಷ್ಟು ರುಚಿಯಾಗಿರುತ್ತೆ. ಒಂದೇ ಒಂದ್ಸಲ ಮಾಡಿ ನೋಡಿ ಬಂಧುಗಳೇ, ಪದೇ ಪದೇ ಮಾಡ್ತೀರಾ. ಈ ರುಚಿ ಅಸಲು ಮರೆಯೋಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ 100% ನೀವು ಮಾಡೇ ಮಾಡ್ತೀರಾ ಅಂತ ಗ್ಯಾರಂಟಿ ನಾನು ಕೊಡ್ತೀನಿ ಬಂಧುಗಳೇ. ಇದಕ್ಕೆ ನಾವು ಉಪಯೋಗಿಸಿರುವಂಥ ಎಲ್ಲ ಸಾಮಗ್ರಿ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದೇ ಬಂಧುಗಳೇ. ಬನ್ನಿ, ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ಟಿಪ್ಸು ಟ್ರಿಕ್ಸು ಸರಿಯಾದ ಅಳತೆ ಪ್ರಮಾಣದಲ್ಲಿ ವಿಡಿಯೋನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ 1 ಹಿಡಿಯಷ್ಟು ಈ ಡಿಲಕ್ಸ್ ಅವಲಕ್ಕಿ ಇಲ್ಲ ಪೇಪರ್ ಅವಲಕ್ಕಿ ಅಂತಾರೆ ಬಂಧುಗಳೇ, ಅದನ್ನು 1 ಹಿಡಿಯಷ್ಟು ತೊಗೊಂಡು ನೀರು ಹಾಕಿ ನೀಟಾಗಿ ನಾವು ತೊಳಿಬೇಕು. ಇದು ಆಲ್ರೆಡಿ ಕ್ಲೀನ್ ಇರುತ್ತೆ ಬಂಧುಗಳೇ. 2-3 ಸಾರಿ ಇದನ್ನು ತೊಳಿಲಿಕ್ಕಿಲ್ಲ, ಒಂದೇ ಸಾರಿ ತೊಳಿಬೇಕು. ಯಾಕಂದ್ರೆ ಒಂದೇ ಸಾರಿ ತೊಳೆದ್ರೇ ಒಂದಿಷ್ಟು ಅವಲಕ್ಕಿ ನಮ್ಮ ನೀರಿನಲ್ಲಿ ಬಿದ್ದೋಗುತ್ತೆ. 2-3 ಸಾರಿ ತೊಳೆದ್ಬಿಟ್ರೆ ಎಲ್ಲನೂ ಹೊಂಟೋಗ್ಬಿಡುತ್ತೆ ಬಂಧುಗಳೇ. ಹಾಗಾಗಿ ಇದನ್ನು ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಒಂದೇ ಸಾರಿ ತೊಳ್ಕೊಳ್ಳಿ. ಆಲ್ರೆಡಿ ಇದು ನೀಟಾಗಿರುವಂಥ ಅವಲಕ್ಕಿ ಇರುತ್ತೆ, ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆಗೆ ನೋಡಿ, ನಾನು ಬೇಬಿ ಆನಿಯನ್ನನ್ನು 4ರಿಂದ 5 ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ದೊಡ್ಡ ಈರುಳ್ಳಿ ಇತ್ತಂದರೆ 1ರಲ್ಲಿ 2 ಭಾಗ ಮಾಡಿಕೊಂಡು ನಿಮ್ಮ ಈರುಳ್ಳಿಯ ಪ್ರಮಾಣವನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಬಂಧುಗಳೇ. ಇಲ್ಲಿ ನಾನು ಬೇಬಿ ಆನಿಯನ್ ತೊಗೊಂಡಿದ್ದೀನಿ, ಹಾಗಾಗಿ ನಾನು 4 ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಹೀಗೆ ಎಲ್ಲನೂ ಬಿಡಿ ಬಿಡಿ ಮಾಡ್ಕೋಬೇಕು. ನಾವು ಜೇಂಟಿರುತ್ತಲ್ವ, ಅದನ್ನೆಲ್ಲನೂ ಕೈಯಿಂದ ತಿಕ್ಬಿಟ್ರೆ ಬಿಡಿ ಬಿಡಿ ಆಗುತ್ತೆ. ನಂತರ ಇಲ್ಲಿ 1 ದೊಡ್ಡ ಕುಕುಂಬರ್, ಸೌತೆಕಾಯಿ ದೊಡ್ಡದಿತ್ತು ಬಂಧುಗಳೇ, 1 ಹಾಕ್ಕೊಂಡಿದ್ದೀನಿ ನಾನು, ಅಂದರೆ 200 ಗ್ರಾಮ್. 1 ಆಲೂಗಡ್ಡೆನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1 ಅರ್ಧ ಸೂಡಿನಷ್ಟು ಪಾಲಕ್ ಸೊಪ್ಪು, ಒಂದಿಷ್ಟು ಕರಿಬೇವಿನ ಸೊಪ್ಪಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಗ್ರೀನ್ ಚಿಲ್ಲಿ, 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಎಳ್ಳು, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೇಪರ್ ಅಂದರೆ ಕಾಳು ಮೆಣಸಿನ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪೌಡರ್. ಈಗ ನೋಡ್ರಿ, ನಾವು ಅವಲಕ್ಕಿಯನ್ನು ತೊಳೆದಿಟ್ಟಿದ್ವಲ್ವ, ಅದನ್ನು ನೀಟಾಗಿ ನಾವು ಸ್ಪೂನಿನಿಂದ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡಿದ್ರೆ ಆಯಿತು ಬಂಧುಗಳೇ, ಮೆತ್ತಗಾಗುತ್ತದೆ. ಇದು ಗ್ರೈಂಡರು ಮಿಕ್ಸರ್ ಏನೋ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಂಧುಗಳೇ. ಹೀಗೆ ನಾವು ಸ್ಪೂನಿನಿಂದ ಮ್ಯಾಶ್ ಮಾಡಿದ್ರೆ ಆಯಿತು. 1 ಸೆಕೆಂಡಲ್ಲಿ ಮ್ಯಾಶ್ ಆಗುತ್ತೆ ಇದು. ಈಗ ಅದನ್ನು ಕೂಡ ಈ ಮಸಾಲೆಯಲ್ಲಿ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಕೂಡ ನೀಟಾಗಿ ಹದವಾಗಿ ನಮಗೆ ಸೇರಬೇಕು. ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು ಬಂಧುಗಳೇ, ಏನು ತೊಂದರೆ ಇಲ್ಲ. ಕೈಯಿಂದ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಈಗ ಇದರಲ್ಲಿ ನೋಡಿ, ರುಚಿಗನುಸಾರ 1 ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. 2 ಕಪ್ಪಿನಷ್ಟು ವೇಟ್ ಫ್ಲೋರ್ ಗೋಧಿ ಹಿಟ್ಟು, ಹಾಗೆ 1/4 ಕಪ್ಪಿನಷ್ಟು ಬೇಸನ್ ಬಂಧುಗಳೇ. ಅದೇ ಸೇಮ್ ಕ್ವಾಂಟಿಟಿಯಲ್ಲಿ 1/4 ಕಪ್ಪಿನಷ್ಟು ರೈಸ್ ಫ್ಲೋರು, ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ ಬಂಧುಗಳೇ, 2 ಕಪ್ ಗೋಧಿ ಹಿಟ್ಟು, 1/4 ಕಪ್ ಬೇಸನ್ನ, 1/4 ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು, ನೀರಿಲ್ಲದೇನೆ. ನಿಮಗೆ ಬೇಕು ಅಂದರೆ, ನೀರಿನ ಅವಶ್ಯಕತೆ ಇತ್ತು ಅಂದರೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ನೀವು ಕಲಿಸ್ಕೋಬಹುದು. ಆದರೆ ಮಾಡಿದ್ರೆ ನೀರಿನ ಅವಶ್ಯಕತೆ ಬೀಳಲ್ಲ ಬಂಧುಗಳೇ. ಇಲ್ಲಿ ನಾನು 1 ಹನಿ ಕೂಡ ನೀರನ್ನು ಯೂಸ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿದೆ ನಮಗೆ. ಅಕಸ್ಮಾತಾಗಿ ನಿಮ್ದೇನಾದರೂ ಗಟ್ಟಿಗಾಯಿತು ಅಂತಂದರೆ ಒಂದಿಷ್ಟು ನೀರನ್ನು ಚಿಮ್ಕಿಸ್ಕೊಳ್ಳಿ. ನಿಮ್ಗೆ ನೀರಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಕರೆಕ್ಟ್ ಪ್ರಮಾಣದಲ್ಲಿ ನೋಡಿಕೊಂಡು 3 ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆಗೆ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟೆ. ನಂತರ ನೋಡ್ರಿ, ಇಲ್ಲೊಂದು ಪ್ಲಾಸ್ಟಿಕ್ ಸೀಟನ್ನು ತೊಗೊಂಡಿದ್ದೀನಿ ನಾನು. ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾವು ನೋಡ್ರಿ ಇಲ್ಲಿ 1 ಉಂಡಿ ಗಾತ್ರದಷ್ಟು ಹಿಟ್ಟನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ಸ್ವಲ್ಪ ದಪ್ಪಗೆನೇ ಮಾಡ್ಕೊಳ್ಳಿ ಬಂಧುಗಳೇ, ಅಂದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡ್ರಿ, ನಮಗೆ ಎಳ್ಳು ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ಮೇಲೆ ಕೂಡ ಎಳ್ಳನ್ನು ಹಾಕ್ತಾ ಇದ್ದೀನಿ. ಆಪ್ಷನಲ್ ಬಂಧುಗಳೇ, ನಿಮಗೆ ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ನಾವು ಆಲ್ರೆಡಿ ಇದರ ಹಿಟ್ಟಿನಲ್ಲಿ ಎಳ್ಳನ್ನು ಹಾಕಿದ್ದೀವಿ, ಹಾಗಾಗಿ ಆಪ್ಷನಲ್ಲು. ನಾನಿಲ್ಲ ಸ್ವಲ್ಪ ಎಳ್ಳಂದರೆ ತುಂಬ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಸ್ವಲ್ಪ
ಎಳ್ಳನ್ನು ಮೇಲೆ ಕೆಳಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ತಿಂತಾ ಇದ್ರೆ ನಮ್ಮ ಬಾಯಲ್ಲಿ ಎಳ್ಳು ಸಿಗುತ್ತಲ್ಲ ಬಂಧುಗಳು, ಎಷ್ಟು ರುಚಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ಮೇಲೆ ಕೆಳಗೆ ಕೂಡ ನಾನು ಸ್ವಲ್ಪ ಎಳ್ಳನ್ನು ಹಾಕಿ ನೀಟಾಗಿ ನಾವು ಸ್ವಲ್ಪ ಈ ಬೆರಳಿನ ಸಹಾಯದಿಂದ ನೋಡ್ರಿ ಹೀಗೆ ಒತ್ತುತ್ತಾ ಇದ್ದೀನಿ. ಇದು ಜಾಸ್ತಿ ಬಲ ಹಾಕೋ ಅವಶ್ಯಕತೆ ಇಲ್ಲ ಬಂಧುಗಳೇ, ನೀಟಾಗಿ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಈಗ ನೋಡ್ರಿ ನಾವು ಒಂದು ಅಂಗೈ ಅಗಲಷ್ಟು ನಾನಿಲ್ಲಿ ಅಗಲ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೇನಾದರೂ ಒಂದೇ ಲೇಬಲ್ ಬೇಕು, ಈವನ್ ಬೇಕು, ನೋಡಲಿಕ್ಕೆ ಸುಂದರವಾಗಿ ಕಾಣಬೇಕು ಅಂತಂದರೆ ಈ ರೀತಿ ನಾವು ಹೀಗೆ ಮಾಡ್ಕೋಬೇಕು ಬಂಧುಗಳೇ. ಅವಾಗ ನೋಡ್ರಿ ನಮಗೆ ನೀಟಾಗಿರುವಂಥ ಸುಂದರವಾಗಿ ಕಾಣುವಂಥ ನಮ್ಮ ಈ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ. ಇದಕ್ಕೆ ಏನಂತ ಹೆಸರು ಇಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಂಧುಗಳೇ. ಇದಕ್ಕೆ ನೀವೇನಂತೀರಿ ಅನ್ನೋದನ್ನು ನೋಡಿ. ಹೀಗೆ ತಗೊಂಡು ನಾವು ಬಿಸಿಯಾಗಿರುವ ಎಣ್ಣೆಯಲ್ಲಿ ಮೊದಲು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಬಂಧುಗಳು. ಒಂದೇ ಸಾರಿ ಬಿಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಒಂಚೂರು ಹಾಕಿದ ತಕ್ಷಣವೇ ಮೇಲೆ ಬರಬೇಕು ಅದು. ಆವಾಗ ನಾವು ಇದನ್ನು ನೀಟಾಗಿ ಹುಷಾರಾಗಿ ಬಿಡಬೇಕು ಬಂಧುಗಳೇ. ನೋಡ್ರಿ ಅದು ತನ್ನಿಂದ ತಾನೇ ಮೇಲೆದ್ದು ಬಂದ ಮೇಲೆ ನಾವು ಹೊಳ್ಳಿಸಿ ಹಾಕಬೇಕು. ಮುಂಚೆನೇ ಹೊಳ್ಳಿಸಿ ಹಾಕಲಿಕ್ಕೆ ಹೋಗಬೇಡಿ. ನೀವು ಮೇಲೆದ್ದು ಬಂದ ಮೇಲೆ ಹೊಳ್ಳಿಸಿ ಹಾಕಿ. ನೀವು ಮುಂಚೆನೇ ಹೊಳ್ಳಿಸಿ ಹಾಕಿದ್ರೆ ಏನಾಗುತ್ತೆ, ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ತನ್ನಿಂದ ತಾನೇ ಮೇಲೆದ್ದು ಬಂದಾಗ ಸ್ಟಿಪ್ ಇರುತ್ತೆ ಬಂಧುಗಳೇ. ಅವಾಗ ನೀವು ಹೊಳ್ಳಿಸಿ ಹಾಕಿದರೆ ಬ್ರೇಕ್ ಆಗಲ್ಲ. ಈಗ ನೋಡ್ರಿ, ಈಗ ನಾವು ಮುಣುಗಿಸ್ಕೊತ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಅತಿ ಜಾಸ್ತಿಯಾಗಿ ಎಣ್ಣೆನೂ ಹಾಕಿಲ್ಲ, ಮೀಡಿಯಮ್ನಲ್ಲಿ ಎಣ್ಣೆನೂ ಹಾಕಿದ್ದೀವಿ ಬಂಧುಗಳೇ ಇಲ್ಲೇ ನಾವು. ಹಾಗಾಗಿ ನಾವೀಗೆ ಮುಣುಗಿಸ್ಕೊತಾನೆ ನೀಟಾಗಿ ಎರಡೂ ಕಡೆಗೆ ನಾವು ಹೊಂಬಣ್ಣ ಬರುವಾಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ ನೀಟಾಗಿ ಎರಡೂ ಕಡೆ ಚೆನ್ನಾಗಿ ನಮಗೆ ಫ್ರೈ ಆಯಿತು. ಮೇಲೆ ಗರಿ ಗರಿ ಆಗಿರುತ್ತೆ, ಒಳಗಡೆ ಕ್ರಿಸ್ಪಿ ಆಗಿರುತ್ತೆ ಬಂಧುಗಳೇ. ಸಖತ್ ಟೇಸ್ಟ್ ಇರುತ್ತೆ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಬಂಧುಗಳೇ. ಇದು ಜಾಸ್ತಿ ಏನಿಲ್ಲ, ಎಲ್ಲರ ಮನೆಯಲ್ಲಿ ಎಲ್ಲ ಸಾಮಗ್ರಿ ಇದ್ದೇ ಇರುತ್ತೆ ಬಂಧುಗಳೇ. ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಬಂಧುಗಳೇ. ನಿಮ್ಮಲ್ಲಿ ಒಂದು ಹಂಬಲ್ ರಿಕ್ವೆಸ್ಟು, ಯಾರೆಲ್ಲ ನಾನು ಹೊಸದಾಗಿ ಚಾನಲನ್ನು ವಿಸಿಟ್ ಕೊಡ್ತಾ ಇದ್ದೀರಾ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಇವಾಗ ನಾವು ಬೆಳಗಿನ ತಿಂಡಿ ಏನು ಮಾಡಬೇಕು, ಲಂಚ್ ಬಾಕ್ಸಿಗೆ ಏನು ಮಾಡಬೇಕು, ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಬೇಡ ಬಂಧುಗಳೇ. ಇದು ಒಂದು ಮಾಡಿ ಬಂಧುಗಳೇ ಎಲ್ಲದಕ್ಕೂ ಆಗುತ್ತೆ. 3 in 1 ಅಂತಲೇ ಹೇಳ್ಬೋದು. ಆಹಾ ನೋಡ್ರಿ ಎಷ್ಟು ಸೂಪರ್ ಆಗಿದೆ ಅಲ್ವಾ, ಎಷ್ಟು ಗರಿ ಗರಿ ಆಗಿರುತ್ತೆ ನೋಡ್ರಿ. ನೋಡಲಿಕ್ಕೆ ಕೂಡ ಎಷ್ಟು ಸುಂದರವಾಗಿದೆ. ಇದು ನೋಡಲಿಕ್ಕೆ ಅಷ್ಟೇ ಸುಂದರ ಅಲ್ಲ ಬಂಧುಗಳೇ, ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನಮಗೆ. ಆಹಾ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದ್ರೆ, ತಿಂದರೆ ಹೇಗಿರಬೇಡ ಬಂಧುಗಳೇ. ನೀವು ಮಾಡಿ ತಿಂದರೆ ಅದು ರುಚಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಇವಾಗ ನೋಡ್ರಿ ಚಟ್ನಿ ಜೊತೆಗೆ ನಾನು ಇದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಡ ಬಂಧುಗಳೇ, ಹಾಗೆ ಕೂಡ ನಾವು ತಿನ್ಬೋದು. ಸೂಪರ್ ಆಗಿರುತ್ತೆ. ನಾನಿಲ್ಲಿ 2 ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟಿಗಾದರೆ ಚಟ್ನಿ ಇಲ್ಲದೆ ಯಾರಾದರೂ ರಿಲೇಷನ್ ಬಂದರೆ ಅಂದರೆ ಚಟ್ನಿ ಇಲ್ಲಾಂದರೆ ಚೆನ್ನಾಗಿರಲ್ವಲ್ಲ. ಹಾಗಾಗಿ ಚಟ್ನಿಯನ್ನು ಮಾಡಿದ್ದೀನಿ ನಾನು. ನೀವು ಲಂಚ್ ಬಾಕ್ಸಿಗೆ ಮತ್ತು ರಾತ್ರಿ ಡಿನ್ನರ್ಗೆ ನೀವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಯಾವುದೇ ಚಟ್ನಿ ಅವಶ್ಯಕತೆ ಇಲ್ಲ ಬಂಧುಗಳೇ. ಸೂಪರ್ ಟೇಸ್ಟ್ ಇರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ. ಇದು ನೋಡ್ರಿ, ವರ್ಕಿಂಗ್ ವುಮೆನ್ಸು, ಬ್ಯಾಚುಲರ್ಸು, ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ. ಪ್ರಯತ್ನಿಸಿ. ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.